ರಾಘವೇಂದ್ರ ಸ್ವಾಮಿ ನನ್ನ ಗಂಡಂಗೆ ಹೆಂಗಾರ ಮಾಡಿ ಒಳ್ಳೆ ಬುದ್ಧಿ ಕೊಡಪ್ಪ. ಅವ್ನು ಹೆಂಗಾರ ಮಾಡಿ ಕುಡಿಯೋದನ್ನ ಕಮ್ಮಿ ಮಾಡಂಗ್ ಮಾಡಪ್ಪ ತಂದೆ. ಇದು ಸ್ವಲ್ಪ ಪಟ್ಟಂಗಡೆ ಒಂದು ನಿಮ್ಮಲ್ಲಿ ಹೇಳಕ್ಕೋ. ಬಾರೋ ಮಾರಣ 5 ರೂಪಾಯಿ ಕೊಟ್ಟಾಳ ಹೆಂತ ನೀರು ತರಕ ಮತ್ತಿನ್ನ ನನಗೆ ಅದು ಏನು ಮಾಡ್ತೀವಿ ಗೊತ್ತಿಲ್ಲ. ನನಗೆ ಒಟ್ಟು ಒಂದು ನಿಮ್ಮಲ್ಲಿ ಹೇಳ ಬಾ ಲೈಟ್ ಹೋಗ್ಯಾಕ ಕಾಣುತ್ತು. ನಿಲ್ಲ ಒಂದು 2 ಮಿನಿಟ್ ನಿಲ್ಲ ನಿಂತು ಎಂತು ಲೈಟ್ ಹೋಗ್ಯ ನಿಲ್ಲಬೇಕಿನ್ನ ಅಂತಂದೆ 5 ಮಿನಿಟ್ ಬರ್ತಾವಲ್ಲ. ನೀವು ವಿಮಲ್ ಬೇಕಲ್ಲ? ಹಾಂ ಚೆನ್ನಾಗಿ ಮಾಡತ್ತೆ ತಡಿ 2 4 5 ಪಟ್ನ ಮತ್ತೆ ನಿಮ್ಗೆ ವಿಮಲ್ ಕೊಡ್ತೇನೆ, ನೀರು ತೊಗೊಂಡು ಹೋಗೋಣ. ಹಂಗ ಒಂಜರ ವೇಟ್ ಮಾಡಿ. ನೀರ್ ತರಕ್ಕೆ ಅಂತ ಹೇಳಿ ಹೋದ, ಪೂಜೆ ಮುಗಿದ್ರು ಇನ್ನೂ ನೀರ್ ತಗೊಂಡ್ ಬರ್ಲಿಲ್ಲ. ಒಂದ್ ಕೆಲ್ಸ ಹೇಳಿದ್ರೆ ದಿನ ಎಲ್ಲ ಇದನ್ನೇ ಮಾಡ್ಕೊಂಡೇ ಕುತ್ಕೋತಾನೆ. ಯಪ್ಪ ದೇವ್ರೆ, ನಾನಂತೂ ಏನಂತ ಕಟ್ಕೊಂಡ್ನೋ ಇವನ್ನ. ತಡಿ ಫೋನ್ ಮಾಡ್ತೀನಿ. ಯಪ್ಪ ನಾನು ಹೇಳ್ತೀರಿ ಭಾಳ ಕಟ್ ಕಾಡ್ತಾಳ ಮಾರಾಯ. ಈಗ ಒಂದರೆ ಬರೀ ಇದಾಯ್ತು, ಫೋನ್ ಬೇರೆ ಹಚ್ಬೇಕಾಗಿತ್ತು. ದೋಸ್ತ ಒಂದು ಜರ ಫೋನ್ ಕೊಡಲ, ಒಂದು ಬ್ಯಾಲೆನ್ಸ್ ಖಾಲಿ ಆಗಿದೆ, ಒಂದು ಕಾಲ್ ಮಾಡಿಕೊಡ್ತೀನಿ. ನಿನ್ನೆ ಫೋನ್ದಾಗ ಬ್ಯಾಲೆನ್ಸ್ ಯಾವಾಗಿರ್ತಾವೆ ನಾನು ಕೊಡು. ಸದ್ಯದಾಗ ಪರಿಸ್ಥಿತಿ ಕೆಟ್ಟೈತಿ, ನೀನು ಬಿಟ್ರೆ ಯಾರ್ದಾರ ನನಗೆ. ಹಲೋ, ಬ್ಯುಸಿ ಬರ್ತಾ ಇದೆ. ಯಾರಿಗೆ ಓಳ್ ಬಿಡ್ತಿದ್ದಾನೋ ಏನೋ. ಇದಾನಲ್ಲ ಅವನೊಬ್ಬ ಫ್ರೆಂಡ್, ಅವನ ಜೊತೆನೆ ಕೂತಿರ್ಬೇಕನ್ಸತ್ತೆ. ಕುಕ್ಕಟ್ಟದಾಗ ಎಟ್ಟಾಗೈತೆ. ಇನ್ನೊಂದು 2 ಕಾಯಿನ್ ಹೋದ್ರೆ ಮುಗಿತ. ಅಣ್ಣಾರ ಹಚ್ಕೋರಿ ನೀವು. ದೋಸ್ತ ಏನ್ ತಲಿ ನೋಡಿಂದ ನೀ ಇಲ್ಲಿ ಇರ್ಬಾರ್ದಾಗಿತ್ತು, ಎಲ್ಲಿ ಇರ್ಬೇಕಾಗಿತ್ತು. ನೀ ಒಂದು ಕ್ಯಾನ್ ತುಂಬಿಸ್ಕೊಂಡು ಬಾಯ್ ಮೇಲೆ ಅವ ನೀರು ಯಾವತ್ತು ವೇಸ್ಟ್ ಮಾಡ್ಬಾರ್ತಿತ್ತಲ್ಲ. ಅವ್ರಿಗೇನೆ ಗೊತ್ತು ನೀರಿನ ಬೆಲೆ. ನಂಗೆ ವಿಮಲು ಸಿಗುತ್ತೀಗ, ನಡಿ ಹೋಗೋಣ. ನಡಿ. ಅಣ್ಣ ಒಂದು ವಿಮಲ್ ಕೊಡ್ರೆ. ವಿಮಲು ಸಿಕ್ತಿಲ್ಲ ತಗೋ. ಅದಕ್ಕೆ ಹೇಳಿ ಅವನು ಎಲ್ಲಿ ಇರ್ಬೇಕಾಗಿತ್ತ. ಕಲಸ ಕಲಸ್ಲೆ. ಒಬ್ಬತ್ತಿನ ಬೇಡ, ನಂಗೊಂದು ಅರ್ಧ ಹಾಕ ತೋಲ. ನೀ ನನ್ನ ಜೀವನು ಅರ್ಧ ವಿಮಲ್ ಹೇಳಿದಿ. ನಾನು ಅವಾಗಲೇ ಫೋನ್ ಮಾಡಿದ್ರೆ ಈಗ ಮಾಡ್ದೆ ಅನ್ಸತ್ತೆ. ಓ ಸವಿತಾ, ಹಲೋ ಸಣ್ಣ ಹೆಂಗದಿ? ಹಾ ಆರಾಮ್, ನೀನು? ನಾನು ಆರಾಮದೇನ್ ನೋಡು. ಹಾ ಏನ್ ಇವತ್ತು ಫೋನ್ ಮಾಡ್ಬಿಟ್ಟೆ ನೆನ್ಸ್ಕೊಂಡು? ಏನಿಲ್ಲ, ನಾನು ನಕ್ಲೆಸ್ ಮಾಡಿಸ್ಬೇಕಾಗಿತ್ತ. ಹಾ ನಿನ್ ನಕ್ಲೆಸ್ ಫೋಟೋ ಕಳ್ಸ. ಹೌದಾ, ಕಳಿಸ್ತೀನಿ ತಗೋನಾ ಇವಾಗ. ಮತ್ತೇನ, ನೀ ಆರಾಮದಿಲ್ಲ? ಹಾ ಚೆನ್ನಾಗಿದ್ದೀನಿ. ಈ ಟೈಮಲ್ಲಿ ಈಗ ಚಿನ್ನದ ರೇಟ್ ಇಷ್ಟೊಂದೈತೆ, ಈ ಟೈಮಲ್ಲಿ ನೆಕ್ಲೆಸ್ ಮಾಡಿಸ್ತಿದ್ಯಾ ನೀನು? ಏನಿಲ್ಲ, ನನ್ನ ಗಂಡ ಬರ್ತಡೇಕ ನಕ್ಲೆಸ್ ಮಾಡ್ಸವ್ರಿದ್ರ, ಅದಕ್ಕೆ ಕೇಳಿ. ಸರಿ ಸರಿ, ಈಗ ಕಳಿಸ್ತೀನಿ ನೋಡು. ಸರಿ ಬಾಯ್. ಹಾ ಬಾಯ್. ನನ್ನ ತವ್ರ ಮನೇಲಿ ಕೊಟ್ಟಿರೋದು ಉಳಿದಿರೋದು ಅದು ಒಂದೇ, ಎಲ್ಲ ಇವನ್ ಸಂಬಂಧ ಕಳ್ಕೊಂಡಿದ್ದಾಯ್ತು. ಎಲ್ಲೇ ಇಟ್ಟಿದ್ನಲ್ಲ. ಎಲ್ಲಿಟ್ಟೆ ನಾನು? ಮೊನ್ನೆ ಶುಕ್ರವಾರ ಫಂಕ್ಷನ್ಗೆ ಹಾಕೊಂಡು ಹೋಗಿದ್ದು, ಅದನ್ನು ತೊಗೊಂಬಂದು ಇಲ್ಲೇ ಇಟ್ಟಿದ್ದು, ಮತ್ತಿನ್ನೆಲ್ಲೂ ಇಟ್ಟಿಲ್ಲ. ಅದಾದ್ಮೇಲೆ ಎಲ್ಲೂ ಹಾಕ್ಕೊಂಡು ಹೋಗಿಲ್ಲ. ಎಲ್ಲಿಟ್ಟೆ? ನೆನ್ನೆ ಕುಡಿಯೋಕೆ ದುಡ್ಡು ಬೇಕಿತ್ತು, ನಾ ದುಡ್ಡು ಕೊಡಲಿಲ್ಲ, ಜಗಳ ಮಾಡ್ದ. ಮೋಸ್ಟ್ಲಿ ಇವಂದೇ ಕೆಲಸ ಇರುತ್ತಿದೆಲ್ಲ. ಬರಲಿ ಇವತ್ತು. ದೋಸ್ತ ನಂಗೆ ಹೆಂತ 3 ಸಲ ಫೋನ್ ಹಚ್ಚಾಳು. ಹಾಂ ಎಂತ ಅಟ್ ಅನ್ಸ್ತೀನಿ ನೀನು ಹೆಂತಿಗೆ ಅನ್ಸೋದ. ಹಾಂ ನೀನು ಮದುವೆ ಗೊತ್ತಾಯ್ತು ನನಗೆ. ಅದಕ್ಕೆ ಇನ್ನೂ ಮದುವೆ ಆಗಿಲ್ಲ. ತರವಿಲ್ಲೇ. ಅಯ್ಯಪ್ಪ ನಾ ಇಲ್ಲೇ ಮಮ್ಮನ. ಬೇಡ, ಹಾಂ ಚಹಾ ಕುಡಿಯೋಕೆ ಬಾ. ಇಲ್ಪ ಬೇಡ, ನೀನು ಆಯ್ತು ಬೈತಾಳೆ. ಇಲ್ಪ
ಚಾ ಕುಡ್ದು ಹೋಗಿ ಇಲ್ಲ ಬೇಡ ನಾವು ಸುಮ್ಮನೆ ನೀನ್ ಅಂತ ಕಡೆ ಅವ್ನು ಬೇಸ್ಕೊತಾವ ಇಲ್ಲ ಬಾ ಬಾ ನೀನ್ ಆಯ್ತು ನಾನು ಬೇತಾಳ ಮಾರಣ ಬೇಡ ಬರ ನಾಳೆ ಬ್ಯಾಡ ಅಂತ ಹೇಳ್ತೀನಿ ಕೇಳ ನೋಡ ನಾನು ಹೆಂಡತಿ ಬಗ್ಗೆ ಮಾತಾಡ ಬಾ ನಡಿಪ್ಪ ಏನ್ ಕಾದೈತೆ ಆಮೇಲೆ ಹೊತ್ತು ಏ ದೋಸ್ತ್ ನಂಗೆ ಯಾಕೋ ಬ್ಯಾಡ ಅನ್ಸಾಯ್ತು ಬ್ಯಾಡು ನೀನ್ ಆಯ್ತು ಬೈತಾಳು ಬರ ಅಯ್ಯಪ್ಪ ಬಾ ಗಪ್ಪ ಬೈನೀರ್ ಆರಾಮ್ರಿ ಆರಾಮೇಲ್ಲ ನಿನ್ನಂತ ಫ್ರೆಂಡ್ ಇದ್ವಿ ಅಂತ ಅಂದ್ರೆ ಆರಾಮೇ ನಾವು. ನಾ ಹೇಳಿ ಹೊಸಳಿ ಮಕ್ಕ ಕೇಳಿಲ್ಲ ನಿಂಗೆ ಎಷ್ಟಲ್ಲಿ ಹೇಳಿದೀನಿ ಅವ್ನು ಮಾತಾಡ್ಸ್ಬೇಡ ಅವ್ನ ಮನೆ ಕರ್ಕೊಬರ್ಬೇಡ ಅಂತ ಹೇಳಿ. ಸಣ್ಣ ಪ್ಲೀಸ್ ಇವತ್ತೊಂದು ದಿನ ಅವಂಗ ಟೀ ಕುಡ್ಕೊಂಡು ಹೋಗಿದ್ದು ಬಾದ ಕರ್ಕೊಂಬಂದೇನಿ ಪ್ಲೀಸ್ ಟೀ ಮಾಡಿ ಇವತ್ತೊಂದು ವರ್ಷ ಪ್ಲೀಸ್. ನಿಂದು ಬರೀ ಇದೇ ಆಯ್ತು. ನಿನ್ನ ಕಾಲು ಬೀಳ್ತಾನ ಪ್ಲೀಸ್ ಚಾ ಮಾಡಿ. ಸರಿ ಆಯ್ತು. ಏಯ್ ಅರ್ಜೆಂಟ್ ಚಾ ತೊಗೊಂಬಾ. ಏನು ದೋಸ್ತ ನಾ ಅನ್ಸ್ತಾನೆ ಹೆಂಡ್ತಿಗೆ ಹಗ ತಿಳಿಬೇಡಣ. ಇಲ್ಲಿ ಇರ್ತಾಳ ನನ್ನ ಹೆಂಡ್ತಿ. ನಾ ಅಷ್ಟ ಬೇಕು ನಾ ಚಾಟ ಸಾಕ. ನಾಟಕ ಮಾಡ್ತಾನೆ ಹೊಸಳಿ ಸಾಕು ಬೈಟ ಆರಾಮ್ ಚಾ ಕುಡಿ ಮತ್ತು ಹೋಗೋಣ ಆಮೇಲೆ ಕೊಡವ್ರು. ಚಾ ಕುಡಿ ಏನ್ರಿ ಬರೀ ಟೀ ಮಾಡಕ್ ಅಷ್ಟೇ ಹೇಳಿದೀರಾ? ದೋಸೆ ಮಾಡಿದೀನಿ ತಿಂಡಿಗೆ ತಿನ್ಕೊಂಡು ಹೋಗಕ್ ಹೇಳ್ರಿ. ನಾ ಅಷ್ಟ ಮಾಡ್ಕೊಂಡು ಅನ್ನತ್ತಾಳ ಒಪ್ಪ ಮೈನಿ. ಅವನು ಚಾ ಕೊಡಕ್ಕೆ ಹಿಂದೆ ಮುಂದೆ ನೋಡತ್ತಾಳು ಇಲ್ಲಿ ದೋಸೆ ಮಾಡ್ತಾಳ ಬ್ಯಾಡ ದೋಸ್ತ ನಮ್ಮ ಮನ್ಯಾಗ ದೋಸೆ ಮಾಡಿದರು ನಾ ಅಲ್ಲೇ ನಮ್ಮ ಮನ್ಯಾಗ ಮಾಡ್ತೀನಿ. ಅವ್ರ ಮನ್ಯಾಗ ಮಾಡ್ಯಾರಂತ ಸುಮ್ಮಿರ. ದೋಸ್ತ ಬರ್ಲಿ ಬರ್ತಾನು ಸಂಜೆ ಫೋನ್ ಹಚ್ಚನ್ ಬಾ ಅಲ್ಲೆಲ್ಲ ಫೋನ್ ಹಚ್ಚನ ಹಾಂ. ಎಲ್ಲಿಗೆ ಹೋಗ್ತಿದ್ದೀರಾ? ಸಾಯಂಕಾಲ ದೇವಸ್ಥಾನಕ್ಕೆ ಹೊಂಟಿ ನಾನು. ಮತ್ತ ಅವ್ನು ಹಿಂಗಂದ. ಹಿಂಗಂದಿಲ್ಲ ಹಿಂಗಂದಾನ ಕಣ್ಬಿಟ್ಟು ನೋಡ್ಬೇಕಾಗಿತ್ತು ನೀನು. ನಾನು ಬರ್ತೀನಿ ಹಂಗಾದ್ರೆ. ಅರ್ಥ ಮಾಡ್ಕೋದ ಗಣಸರ ದೇವಸ್ಥಾನ ಹೆಂಗಸರ ದೇವಸ್ಥಾನ ಅಲ್ಲದ ಏನೇನ ಅದೇನಾರ ಹಾಳಾಗೋಗ್ಲಿ. ಅದ್ ಸರಿ, ನನ್ನ ನೆಕ್ಲೆಸ್ ಎಲ್ಲಿ? ಯಾವ ನಕ್ಲೇಸ? ನಂದು. ನನ್ ತವ್ರ ಮನೇಲಿ ಕೊಟ್ಟಿದ್ ನೆಕ್ಲೆಸ್. ನನಗೇನು ಗೊತ್ತು ನೀ ಎಲ್ಲಿ ಇಟ್ಟಿದ್ದಿ ನನಗೇನು ಗೊತ್ತಾಗ್ಬೇಕ? ಸುಳ್ಳು ಹೇಳ್ಬೇಡ, ಕರೆಕ್ಟಾಗಿ ಹೇಳು. ಸಹನ ನಾ ಯಾಕೆ ಸುಳ್ಳು ಹೇಳಿ? ನಕ್ಲೇಸ ನಂಗೆ ಗೊತ್ತಿಲ್ಲ. ನಿನಗೆ ಮೊನ್ನೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ತಗೊಂಡು ಹೋಗಿರ್ಬೋದು ನೀನು. ಸಹನ ನಾನ ಕುಡುಕದೇನ ಹಂಗಂತೇಳಿ ಮನ್ಯಾನ ಸಾಮಾನ್ಯ ಮಾರಿ ಕುಡಿಯೋಂತವಲ್ಲ. ಎದಕ್ಕೆ ನಮ್ಮ ಸಂಶಯ ಮಾಡ್ತೀವಿ ಅದ್ರ ಸಂಬಂಧ? ನನಗೆಲ್ಲ ಗೊತ್ತು ನಿಂದೆ ಕೆಲಸ ಇದು ಅಂತ. ನನಗೇನಾದ್ರೂ ವಾಪಸ್ ತಂದ್ಕೊಡ್ಲಿಲ್ಲ ಅಂದ್ರೆ ಬೇರೆನೇ ಆಗುತ್ತೆ ನೋಡು. ನನ್ನ ತಮ್ಮ ಬಂದಿದ್ಯಾ ಅಂತ ಇವತ್ತು ಉಳ್ಕೊಂಡಿದ್ಯಾ. ನನ್ನ ನೆಕ್ಲೆಸ್ ಏನಾದ್ರು ತಂದ್ಕೊಡ್ಲಿಲ್ಲ ಅಂದ್ರೆ ನಿನ್ ಕತೆನೇ ಮುಗಿಸ್ತೀನಿ ನೋಡು. ಬಾ. ಹಾ ಆರಾಮ. ಅಮ್ಮ ಆರಾಮ? ಆರಾಮ ಇದ್ನೆ. ಇನ್ನು ಬಂದ್ಲೇನೆ ಬ್ಯಾಂಕ್ ಹತ್ತೈತಿ. ಆರಾಮದಾನ ಮನೆಗೆಲ್ಲ ಆರಾಮದಾರಲ್ಲ? ಹಾಂ ನಿಮ್ಮ ತಮ್ಮನ ಕೈ ಪಿಶೋ ತಗೋ. ಅಪ್ಪ ಅಮ್ಮ ಎಲ್ಲ ಆರಾಮಿದ್ದಾರೆ? ಚಾ ನಾಷ್ಟ ಏನ್ರ ಬೇಕನ? ರೀ ನನ್ನ ತಮ್ಮ ಇದ್ದಾನ, ಅವನು ಚಿಕನ್ ತಗೊಂಬರೋಗ್ರಿ, ಚಿಕನ್ ಮಾಡೋಣ. ಚಿಕನ್ ತರ್ಲೆ? ಅವನ ಕಡ್ದು ಹಾಕಿರ 4 ಮಂದಿ ಊಟ ಮಾಡ್ತಿರು. ಮಮ್ಮ ಹಂಗ ಒಂದು ರೆಡ್ ಬುಲ್ ತೊಂಬ. ನೀವು ನೋಡಿ ಯಾವಾಗ ಫೋನ್ ಹಚ್ಚಿದ್ರು ಬಿಜಿನ ಇರತ್ತೆ. ದೋಸ್ತ ಹೇಳ. ಏ ಹಲೋ ಎಲ್ಲಿದ್ದೀನೋ? ಇಲ್ಲೆಲ್ಲ ಅಡ್ಡದಾಗ. ನನ್ನ ಹೆಂಡತಿ ತಮ್ಮ ಬಂದಾನ ಒಪ್ಪ. ಯಾರ ಕಡ್ಡದ ನಾವ? ಅವಂಗ ಚಿಕನ್ ಬೇಕಂತ, ಅದಕ್ಕೆ 1 ಕಿಲೋ ಚಿಕನ್ ತೊಗೊಂಬಲ್ಲ. 1 ಕಿಲೋ ಎಲ್ಲಿ ಸಾಧ್ಯತ್ತು ಅವಂಗ? ಒಂದು 50 ಕಿಲೋ ಬೇಕ. ಏಪ್ಪ 1-2 ಕಿಲೋ ತೊಗೊಂಬ, ಸಂಜೆಗೆ ನೀವು ಊಟ ಮಾಡಕ್ಕಿಲ್ಲ ಆತಲ್ಲ. ನನ್ನ ತಕೊಂಡು ರೊಕ್ಕಿಲ್ಲ ನೋನ್ ತಡೆ. ಅಲ್ಲಿ ಅವ್ ನಮ್ಮ ಹುಡುಗದಾನು ಉದ್ರಿ ಹೇಳ್ತಾನು ತೊಗೊಂಬರ್ತಾನ. ಸರಿ ಬಾ ಜಲ್ದಿ. ಯಾಕ ನಿಂದ ಮತ್ತು ಮಮ್ಮ ಅವತ್ತು ಜೋರ್ ಬರೈತಿ ತಾಗ. ಏನ್ ಮಾಡೋದು ಹೇಳು, ದಿನ ಕುಡ್ಕೊಂಬಂದು ರೋಸ್ತಿದಾನೆ ನಿಮ್ಮ ಮಾಮ. ಮತ್ತು ಮದುವೆಯಾಗ ಕುಡಿಯಲ್ಲ ನಮ್ಮ ಹುಡುಗ ಹಂಗ ಶಾಂತತೆ ಹೇಳ. ಏನ್ ಮಾಡ್ತೀಯ, ಆ ಬ್ರೋಕರ್ಗಳು ದುಡ್ಡಿಗೋಸ್ಕರ ಏನಾದ್ರೂ ಸುಳ್ಳು ಹೇಳೋನ್ ಮದ್ವೆ ಮಾಡಿಸ್ತಾರೆ. ಈಗ ಅನ್ಭವಿಸ್ತಿರೋದು ನಾನ್ ತಾನೆ. ಅಕ್ಕ ಮಾಮನ ಹೆಸರು ಮೇಲೆ ಇನ್ಸೂರೆನ್ಸ್ ಎಷ್ಟು ಐತಿ? 20 ಲಕ್ಷ ಇರ್ಬೋದು. ಅದು ಅವನಿದ್ದಾಗ ಎಲ್ಲಿ ಬರುತ್ತೆ, ಅವ್ನು ಓದಾಕ್ ಬರುತ್ತೆ. ಇವತ್ತು ನೈಟ್ ಮಾಮನ ಕತ್ತಿ ಮುಗಿಸಿದ್ವನ. ಏನು ಹೇಳ್ತಿದ್ಯಾ? ನಿಮ್ಮ ಮಾಮ ಇದ್ದಾನ ಅವನು? ಅಕ್ಕ ಇದ್ದು ನೆಮ್ಮದಿಯಾಗಿರ್ಬೇಕು. ಈ ಟ್ಯಾಬ್ಲೆಟ್ ತಗೋ, ಇವತ್ತು ನೈಟ್ ಹಾಲಾಗಿ ಹಾಕಿ ಕೊಡು. ಬೆಳಗ್ಗೆ ಅಂದರೆ ಮರಳಿ ಬಾರದೂರಿಗೆ ಅವನ ಪಯಣ.
ಒಂದು ಸ್ವಲ್ಪ ಕುಡಿಯಾಕ ನೀರು ಕೊಡು. ಯಾಕೋ ಲೇಟ್ ಆಯಿತು? ಆಮೇಲೆ ಇವತ್ತು ನಂಗೆ ಮಿಸ್ ಪನಿಷ್ಮೆಂಟ್ ಕೊಟ್ರು. ಅಂಥದ್ದೇನು ಮಾಡಿದೆ? ಮತ್ತು ಪ್ರಾಜೆಕ್ಟ್ ಓದಿಲ್ಲ ಅದಕ್ಕೆ ಪನಿಷ್ಮೆಂಟ್ ಕೊಟ್ರು ಮಿಸ್. ಅಲ್ಲ ಕಣೋ, ನೆನೆ ನಾನೇ ಮಾಡಿಕೊಟ್ಟಿದ್ದೆ. ಅಪ್ಪ ನಿನ್ನ ಕಬಾಬ್ ತಂದು ಅದ್ರ ಮೇಲೆ ಇಟ್ಟಿದ್ದೆ. ಅದು ಬೆಳಿಗ್ಗೆ ದೂಡಂತಲೇ ನಾಯಿ ತಿಂದೋಗೈತಿ. ಅಯ್ಯೋ ನಿಮ್ಮ ಅಪ್ಪಂದರೆ ಸಾಕಾಗಿ ಹೋಗೈತೆ ನನಗಂತೂ. ಹೊಟ್ಟೆ ಹಸೈತಿ ಅಂದ್ರೆ ತಿನ್ನಕ್ಕೆ ಹಾಕಿಲ್ಲ. ಮಾಮ ಬಂದಿದ್ದಾನೆ, ಚಿಕನ್ ಮಾಡೋದೈತೆ, ಹೋಗಿ ಫ್ರೆಶ್ ಅಪ್ ಆಗಿ ಬರೋಗು. ಮಾಮ